Good morning, guys. Welcome to Manali and welcome to my channel. ಗೈಸ್ ಏನು ಗೊತ್ತಾ, ಬಿಸಿಲು ಬರ್ತಾ ಇದೆ ಸ್ವಲ್ಪ. ನಾವಿನ್ನು 20 ಕಿಲೋಮೀಟರ್ಸ್ ಮೇಲ್ಗಡೆ ಹೋಗಬೇಕು. ಸೊ ಅಲ್ಲಿ ಹೋದ್ರೆ ನಮಗೆ ಪ್ರಾಪರ್ ಸ್ನೋ ಸಿಗುತ್ತೆ. ನಮ್ಗೆ ಇಲ್ಲಿ ಓಕೆ ಸ್ವಲ್ಪ ಸ್ವಲ್ಪ ಇದೆ, ನೋಡ್ತೀನಿ ರೀ. ನಾವು ಹೋಗೋದು ಇನ್ನು ಮೇಲ್ಗಡೆ, ಅಲ್ಲಿ 20 ಕಿಲೋಮೀಟರ್ಸ್ ಮೇಲೆ ಹೋಗ್ಬೇಕು. ಸೊ ಇದು ನಾವು ಬಂದಿರೋ ರೋಡ್. ಇಲ್ಲಿ ಹೋಗ್ತಾ ಇದೆ ಅಲ್ವಾ, ಇದನ್ನ ಪಾರ್ವತಿ ನದಿ ಅಂತ ಹೇಳ್ತಾರೆ. ಇದೆಲ್ಲ ಆಪಲ್ ಟ್ರೀಸ್ ಅಂತೆ. ಸೊ ಇವಾಗ ಇಲ್ಲ ಈ ಸೀಸನ್ ಅಲ್ಲಿ. ಬಂದು ತುಂಬಾ ಲೇಟ್ ಆಗುತ್ತೆ. 12:15 ಆಗುತ್ತೆ ನಮ್ಗೆ. ರೋಡು ಕರ್ವ್ಸ್ ಇದೆ, ಹೀಗಿದೆ ಅಲ್ವಾ, ರಿಂಗ್ ರೋಡ್ಸ್ ಅಲ್ವಾ. ಸೊ ನಮ್ಗೆ ರೀಚ್ ಆಗಕ್ಕೆ ತುಂಬಾ ಲೇಟ್ ಆಗ್ತದೆ. ನಮ್ಗೆ ಇಲ್ಲೇ ಲೇಟ್ ಆಗೋಯ್ತು. ನೆನ್ನೆ ನಾವು ಅದೇ ಹೇಳ್ದ ಹಾಗೆ. ಸೊ 4 o'clock ಅಲ್ಲಿ ಬಿಟ್ಟಿದ್ದು ನಾವು 12:15 ಬಂದಿದ್ದೀವಿ. ಎಷ್ಟು ಕಿಲೋಮೀಟರ್ ಗೊತ್ತಾ? 280 ಕಿಲೋಮೀಟರ್ಸ್ ಅಷ್ಟೇ. ಸೊ ಅಷ್ಟೇ ನಾವು ಅಷ್ಟು ಹೊತ್ತು ಆಯ್ತು ಅವ್ರು ಕರ್ಕೊಂಡ್ ಬರೋಷ್ಟರಲ್ಲಿ. ಮತ್ತಿಲ್ಲಿ ಬಂದು ಎಷ್ಟು ಚಳಿ ಅಂದ್ರೆ ಸಕ್ಕದಾಗಿದೆ. ಚಳಿ ಮಾತ್ರ ನಮ್ ಕೈ ಹಿಂಗ್ ಇಡಕ್ ಆಗ್ತಾ ಇರ್ಲಿಲ್ಲ ನೈಟ್. ಇವಾಗ ಸ್ವಲ್ಪ ಬಿಸಿಲಿದೆ ಓಕೆ, ಬಟ್ ನೈಟ್ ಆಗ್ತಾ ಚಳಿ ಜಾಸ್ತಿ ಆಗುತ್ತಲ್ವಾ. ಸೊ 12:15 ನೋಡ್ಬೇಕಿತ್ತು. ನಾವು ಫೇಸ್ ವಾಶ್ ಮಾಡಿಲ್ಲ, ವೆಟ್ ವೈಪ್ಸ್ ಅಲ್ಲಿ ಒರೆಸ್ಕೊಂಡು ಮಲ್ಕೊಂಡಿದೀವಿ. ಸೊ ಆ ಪರಿಸ್ಥಿತಿನಲ್ಲಿ ಇದ್ರೆ ಎಲ್ಲರೂ ಅಲ್ಲಿ ನನ್ಗೆ ಏನ್ ಯೋಚನೆ ಅಂದ್ರೆ, ಅಲ್ಲಿ ಇಷ್ಟಿಷ್ಟೇ ಐಸ್ ಇದ್ರೆ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ. ಜಾಸ್ತಿ ಸ್ನೋ ಇದ್ರೆ ನಮ್ಗೆ ಓಕೆ. ನನ್ಗೆ ಬೇಜಾರಾಗ್ತಾ ಇದೆ, ಯಾಕೆ ಗೊತ್ತಾ? ಇಷ್ಟಿಷ್ಟೇ ಸ್ನೋ ಇದ್ರೆ ನನ್ಗೆ ಇಷ್ಟ ಇಲ್ಲ, ಜಾಸ್ತಿ ಇರ್ಬೇಕು. ಮೇಲೆ ನೋಡ 20 ಕಿಲೋಮೀಟರ್ಸ್ ಮೇಲೆ ಹೋಗಿ ಅಲ್ಲಿ ಹೇಗಿರುತ್ತೆ ಅಂತ. ಸೊ ಯಾ ಗೈಸ್, ಎಲ್ರಿಗೂ ಕಾಫಿ ಆಯ್ತಾ? ಗುಡ್ ಮಾರ್ನಿಂಗ್ ಫ್ರಮ್ ಮನಾಲಿ ಆ್ಯಂಡ್ ರೆಡಿ ಆಗ್ಬಿಟ್ಟು ಸಿಗ್ತೀನಿ. ನಂಗೆ ಇಷ್ಟು ಬಿಸಿಲಿರ್ಬೇಕು, ಅವಾಗ ಸಕ್ಕತ್ ಇಷ್ಟ ನಂಗೆ. ಬೆಳಗ್ಗೆ ಟೈಮ್ ಇಷ್ಟಿರುತ್ತಲ್ವಾ ಅದೊಂದು, ಸಂಜೆ ಸನ್ಸೆಟ್ ಆಗ್ಬೇಕಾದ್ರೆ ಇಷ್ಟಿರುತ್ತಲ್ಲ ಅದೊಂದು. ಬಟ್ ಇವತ್ತು ನನಗೆ ಸಂಡೇ ಇಷ್ಟ ಆಗ್ತಾ ಇಲ್ಲ. ಏನಕ್ಕಂದ್ರೆ ಸ್ನೋ ಎಲ್ಲ ಕರ್ಗೋಗ್ಬಿಡುತ್ತೆ. ಅದಕ್ಕೆ ಪ್ಲೀಸ್ ಇವತ್ತು ಒಂದಿನ ರಜೆ ತಗೊಳ್ಳಿ. ಗೈಸ್ ಆಕ್ಚುಲಿ ದಿಸ್ ಸೇವ್ಡ್ ಮೈ ಲೈಫ್. ನೈಟ್ ಅಂತೂ ಗೈಸ್ ಎಷ್ಟು ಚಳಿ ಇತ್ತು ಅಂದ್ರೆ, ನನ್ಗೆ ಚಳಿ ಆಗ್ತಿದೆ. ಪಾಪ ಇರಲ್ಲ, ಅದು ಹೆಂಗ್ ತಡ್ಕೊಂಡಿರೋ ಗೊತ್ತಿಲ್ಲ. ಥರ್ಮಲ್ಸ್ ಹಾಕೊಂಡಿದ್ದೀನಿ, ಅದ್ರ ಮೇಲೆ ಜಾಕೆಟ್ ಅಂದ್ರೆ ನನ್ನ ಔಟ್ಫಿಟ್ ಇತ್ತಲ್ಲ ಅದಷ್ಟೇ ಹಾಕೊಂಡಿದ್ದು. ಶಾಲ್ ಇತ್ತಲ್ವಾ, ಶಾಲ್ ಅಷ್ಟೇ, ಇದೆಲ್ಲ ಏನು ಹಾಕೊಂಡಿರಲಿಲ್ಲ. ಬಟ್ ನೈಟ್ ಇಲ್ಲಿ ಬಂದ್ಮೇಲೆ ಕೆಳಗಡೆ ಶಿಮ್ಲಾನಲ್ಲಿ ಓಕೆ ಅದು ಬೇರೆ ಇತ್ತು, ಬಟ್ ಮೇಲ್ಗಡೆ ಬರ್ತಾ ಚಳಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಹತ್ರ ಬರ್ತಾ ಇರ್ತೀವಲ್ವಾ. ಸೊ ಹಾಗಾಗಿ ನೈಟ್ ಬಂದ್ಮೇಲೆ ಈ ಜಾಕೆಟ್ ಹಾಕೊಳ್ಳೋವರೆಗೂ ನಂಗೆ ಆಗ್ತಾನೆ ಇರ್ಲಿಲ್ಲ. ಮತ್ತೆ ನನಗೆ ಕೈಗೆ ಯಾವ್ದು ಸಿಕ್ತು ಅದನ್ನ ಎತ್ಕೊಂಡೆ, ಬ್ಯಾಗ್ ತೆಗೆಕ್ ಆಗ್ತಾ ಇರ್ಲಿಲ್ಲ. ನನ್ಗೆ ಕೈ ಎಲ್ಲ ನಂಬಾಗೋಗಿತ್ತು. ನಾನು ಗ್ಲೌಸು ಹಾಕೊಂಡಿರ್ಲಿಲ್ಲ, ನೀವು ನೋಡಿದ್ರಿ. ಎಲ್ಲ ದೊಡ್ಡ ಬ್ಯಾಗ್ ಅಲ್ಲಿ ಇತ್ತು, ನಂದು ಎತ್ಕೊಂಡಿರ್ಲಿಲ್ಲ. ಆಮೇಲೆ ಒಂದ್ ತಕ್ಷಣ ಜಿಪ್ ಓಪನ್ ಮಾಡಿ ಈ ಕೈಗೆ ಸಿಕ್ಕಿದ ಈ ಜಾಕೆಟ್ ಇದು ಹಾಕಿ ಸಕ್ಕದಾಗಿದೆ ಕೈ ಜಾಕೆಟ್. ಫಸ್ಟ್ ಟೈಮ್ ಹಾಕೊಂಡಿರೋದು ನಾನು. ಅದಕ್ಕೆ ಇದನ್ನು ಕ್ಯಾರಿ ಮಾಡ್ತೀನಿ. ಇವಾಗ ಏನ್ ಪ್ಲಾನ್ ಮಾಡ್ತಿದೀವಿ ಗೊತ್ತಾ, ನಾವು ಸ್ಯಾರಿ ಹಾಕೊಂಡು ಇಲ್ಲಿಂದಾನೇ ಹೋಗ್ಬಿಡ್ತೀವಿ. ಏನಕ್ಕಂತ ಹೇಳಿದ್ರೆ, ಮೇಲ್ಗಡೆ ಹೋದ್ರೆ ಓಪನ್ ಪ್ಲೇಸ್ ಅಲ್ಲಿ ಹಿಂಗಿದೆ ಸ್ಯಾರಿ ಹಾಕೋಣಕ್ಕಾಗುತ್ತೆ. ಅದಕ್ಕೆ ಇಲ್ಲೇ ಸ್ಯಾರಿ ಹಾಕೊಂಡು ಅದ್ರ ಮೇಲೆ ಥರ್ಮಲ್ಸ್ ಹಾಕೊಂಡು ಅದ್ರ ಮೇಲೆ ಜಾಕೆಟ್ಸ್ ವಾಟ್ ಎವರ್ ವಿಂಟರ್ ವೇರ್ಸ್ ಎಲ್ಲ ಹಾಕೊಂಡು ಹೋಗೋಣ ಅಂತ ಪ್ಲಾನ್ ಇದೆ. ಸೊ ಎಲ್ಲ ಹೆಣ್ಮಕ್ಳೆಲ್ಲ ಹಂಗೆ ಪ್ಲಾನ್ ಮಾಡ್ತಾ ಇದೀವಿ. ಈಗ ಸ್ಯಾರಿ ಹಾಕೊಂಡು ಬಂದೇನೆ, ನೋಡಿದ್ರಲ್ಲ ರೆಡ್ ಸ್ಯಾರಿ, ಸೇಮ್ ಸ್ಯಾರಿ ಅದನ್ನೇ ಹಾಕೊಂಡು ಹೋಗೋದಷ್ಟೇ. ಎಲ್ಲರೂ ಏನ್ ಮಾಡ್ತಿದ್ದೀರಾ? ಆರಾಮಿದ್ದೀರಾ ಅಲ್ವಾ? ಸಾರಿ ವಿಚಾರಿಸ್ಕೊಂಡಿಲ್ಲ ನಾನು. ಕಾಫಿ ಆಯ್ತದೆ. ಎಲ್ಲರೂ ಆಫೀಸ್ಗೆ ಹೋಗ್ತಾ ಇರ್ತಾರೆ ಅನ್ಸುತ್ತೆ. ಬಟ್ ಟೈಮ್ ಎಷ್ಟು ಗೊತ್ತಾ? 8:30 9 o'clock ಹೋಗ್ತಾ ಇದೆ. 9 o'clock ಎಲ್ಲ ಇದ್ದು ಕಾಫಿ ಕುಡಿದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಆಫೀಸ್ಗೆ ಹೋಗ್ತಾ ಇರ್ತಾರೆ. ನಾನು ಅಷ್ಟೇ. ಮಂಡೇ Feb 16 ಐ ಆಮ್ ಗೋಯಿಂಗ್ ಟು ಆಫೀಸ್. ಮಂಡೆಯಿಂದ ಸ್ವಲ್ಪ ಬಿಸಿ ಇರ್ತೀನಿ ಗೈಸ್. ಅವಾಗ ನಂದು ಸ್ಕೆಡ್ಯೂಲ್ಸು ಹೇಗೆಲ್ದಿರುತ್ತೆ ಅಂತ ಗೊತ್ತಿಲ್ಲ ನನಗೆ. ನೋಡ್ತೀನಿ ಗೈಸ್, ಆದಷ್ಟು ನಾನು ಟ್ರೈ ಮಾಡ್ತೀನಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕೋಣಕ್ಕೆ. ಅಲ್ಲಿ ಫೋನ್ಸ್ ಎಲ್ಲ ಅಲೋ ಇರುತ್ತೆ ಆಫೀಸಲ್ಲಿ ಅಂತಾದ್ರೂ ಗೊತ್ತಿಲ್ಲ ನನಗೆ. ಮೇ ಬಿ ಅಲೋ ಇರುತ್ತೆ, ಲಾಕರ್ಸ್ ಗಿಟರ್ಸ್ ಆ ಥರ ಇದೆಲ್ಲ ಅನ್ಕೊಂತೀನಿ. ನೋಡೋಣ ಏನು ಮಾಡೋದು. ಮತ್ತೆ ಗೈಸ್ ಏನು ಸಮಾಚಾರ? ಗೈಸ್ ಸಾರಿ, ಐ ಆಮ್ ರಿಯಲಿ ಸಾರಿ. ತುಂಬ ಬಿಸಿ ಅನ್ನೋದಕ್ಕಿಂತ ಕಾರಲ್ಲಿ ಹೋಗ್ಬೇಕಾದ್ರೆ ನಂಗೆ ಶೂಟ್ ಮಾಡ್ಕೊಳಕ್ಕಾಗಲ್ಲ. ಸಾಂಗ್ಸ್ ಎಲ್ಲ ಇರುತ್ತೆ. ನಿನ್ನೆ ಹೇಳಿದಾಗ ನಾನು ಕಾಪಿ ರೈಟ್ಸ್ ಬರುತ್ತದು. ನಾವು ಆ್ಯಕ್ಚುಲಿ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಎಲ್ಲರೂ ಬರ್ತೀನಿ. ಫನ್ ಪಾರ್ಟ್ ಎಲ್ಲ ಇರುತ್ತೆ. ಬಟ್ ನಾನು ಅದು ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕೋಕ್ಕಾಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ BGM ಅಲ್ಲಿ ಮ್ಯೂಸಿಕ್ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಗೈಸ್ ಅದಕ್ಕೆ ಟ್ರಾವೆಲ್ ಆಗಿದೆ ಅಲ್ವಾ, ಅದಕ್ಕೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ ನನಗೆ. ಐ ಆಮ್ ರಿಯಲಿ ಸಾರಿ. ಮುझे माफ कर दो.
ಮುझे ಮಾಫ್ ಕರ್ ದೋ ಗೈಸ್. ಇನ್ನೊಂದೇನು ಗೊತ್ತಾ ಡೌಟ್ ನನಗೆ, ನನ್ನ ವಿಡಿಯೋ ಪ್ಲೇ ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ, ಬಟ್ ಅದು ಬರೋ ಹಾಗಿಲ್ಲ. ಮಾನಿಟೈಸ್ ಆದ್ಮೇಲೆ ತಾನೇ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡೋದು ಅವರು. ಬಟ್ ನಂದು ಬ್ಯಾಕ್ ಪ್ಯಾಕ್ ಮಾಡೋಣ ಗೈಸ್ ಅಂತ ಒಂದು ವಿಡಿಯೋ ಹಾಕಿದ್ದೀನಿ, ಅದು 200+ ಹೋಗಿದೆ ಆಯ್ತಾ. ಮೇ ಬಿ ಅದಕ್ಕೇನಾದ್ರು ಅಡ್ವರ್ಟೈಸ್ಮೆಂಟ್ ಅವ್ರು ಆ್ಯಡ್ ಮಾಡ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ನನಗೆ. ಅದ್ರ ಬಗ್ಗೆನೂ ನೋಡ್ಬೇಕು, ನಾನು ಸ್ವಲ್ಪ ರಿಸರ್ಚ್ ಮಾಡಬೇಕು ಅದೇನಕ್ಕೆ ಹಾಗೆ ಬರ್ತಾ ಇದೆ ಅಂತ. ನಂಗೆ ಟೈಮ್ ಸಿಕ್ಕಿಲ್ಲ, ನೋಡ್ಬೇಕು ಗೈಸ್. ನಿಮ್ಗೆ ಯಾರಾದ್ರೂ ಗೊತ್ತಿದೆ ಪ್ಲೀಸ್ ಹೇಳಿ ನನಗೆ ಏನಕ್ಕೆ ಆ ಥರ ಅಂತ. ಅದು ಒಂದು ವಿಡಿಯೋಗೆ ಬರ್ತಾ ಇದೆ ಅಷ್ಟೇ. ಯಾ ಗೈಸ್, ಸ್ವಲ್ಪ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಫ್ರಮ್ 7 ಇಂದ ಐ ಆಮ್ ಆನ್ 14 ನಾವು. ಯಾ ಗೈಸ್, ಥ್ಯಾಂಕ್ ಯು ಸೋ ಮಚ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್, ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ವಿಡಿಯೋಸ್ ನೋಡ್ತಾ ಇರಿ, ಓಕೆನಾ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಗೈಸ್ ವ್ಯೂಸ್ ಜಾಸ್ತಿ ಬರ್ತಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ, ಓಕೆನಾ. ಸನ್ ತುಂಬ ಚೆನ್ನಾಗಿದೆ ನೋಡಿ. ವಾವ್, ಐ ಆಮ್ ಲವ್ವಿಂಗ್ ದಿಸ್ ಗೈಸ್. ಏನು ಗೊತ್ತಾ, ಈ ಕಡೆ ಎಲ್ಲ ಚಳಿ ಹಿಂಗೆ ಬರ್ತಾ ಇದೆ. ಇಲ್ಲಿರೋದು ಸ್ನೋ ಆಯ್ತಾ ನೋಡಿ. ಈ ಕಡೆ ಇಲ್ಲೆಲ್ಲ ಸ್ನೋ ಹೀಗೆ ಬರ್ತಾ ಇದೆ. ಸ್ವಲ್ಪ ಚಳಿ ಥಂಡಿ ಈ ಕಡೆ ಬರ್ತಾ ಇದೆ, ಬಿಸಿ ಈ ಕಡೆ ಬರ್ತಾ ಇದೆ. ಒಂಥರ ಫೀಲ್ ಚೆನ್ನಾಗಿದೆ ಕುತ್ಕೊಳಕ್ಕೆ, ಅದಕ್ಕೆ ಕುತ್ಕೊಂಡಿದ್ದೀನಿ. ಗೈಸ್ ಹೋಟೆಲ್ ಹೇಗಿದೆ ಅಂತ ಆಮೇಲೆ ನೋಡ್ತೀನಿ ಆಯ್ತಾ. ಎಲ್ಲ ಮೆಸ್ಸಿ ಇದೆ, ಜಾಕೆಟ್ಸು, ಬೆಡ್ಶೀಟ್ಸು. ನಾವು ಮಲ್ಕೊಂಡಿದ್ವಾ, ನಮ್ಮ ಅಂಕಲ್ ಬಂದ್ಬಿಟ್ಟು ನಮ್ಮ ಚಿಕ್ಕು, ಹೇ ಬನ್ನಿ ಎಲ್ಲ ಈಚೆ ಬನ್ನಿ ನಿದ್ದೆ ಗಂಡಲ್ಲಿ ಎದ್ದು ಬಂದಿರೋದು. ಸೊ ಹಾಗೆ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ ನಾನು. ಹಿಂಗೆ ಎದ್ದಿದ್ದೀನಿ ಗೈಸ್, ಇನ್ನೂ ರೆಡಿ ಆಗಿಲ್ಲ. ಇವಾಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಸಿಗ್ತೀನಿ, ಓಕೆನಾ. ಸ್ಟೇ ಟ್ಯೂನ್ ಗೈಸ್, ವಿ ಆರ್ ರೆಡಿ. ಸೊ ಇವಾಗ ರೆಡಿ ಆಗಿ ನಾವು 20 ಕಿಲೋಮೀಟರ್ಸ್ ಮೇಲೆ ಹೋಗಿ ಸ್ನೋ ನೋಡಿಕೊಂಡು ಫೋಟೋಶೂಟ್ ಎಲ್ಲ ನೋಡಿಕೊಂಡು ಹೊರದು. ಗೈಸ್ ಬಾಲ್ಕನಿ ರೂಮ್ ಹೇಗಿದೆ ಅಂತ ನೋಡ್ತೀನಿ. ಅದು ಎಂಟ್ರೆನ್ಸ್, ಅದ್ರ ಆಪೋಸಿಟ್ ವಾಶ್ರೂಮ್ಸ್ ಇದೆ. ಇಲ್ಲಿ ಒಂದು ಗ್ಲಾಸ್ ಡೋರ್ ಒಂದು ಸಿಗುತ್ತೆ. ಇದು ಬೆಡ್, ಎಕ್ಸ್ಟ್ರಾ ಬೆಡ್ ಇಸ್ಕೊಂಡಿದ್ದೀವಿ ನಾವು. ಇಲ್ಲಿ ಬಂದರೆ ಇಲ್ಲಿ ಬೆಡ್ ಎಲ್ಲ ಮೆಸ್ ಇದೆ. ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್. ಸೊ ಇಲ್ಲಿ ಬಂದರೆ ಬಾಲ್ಕನಿ. ಬಿಕಾಸ್ ಇಲ್ಲಿ ವ್ಯೂ ಬೆಳಗ್ಗೆ ಸಕ್ಕತ್ತಾಗಿ ಕಾಣಿಸ್ತಿತ್ತು. ನಾವು ಇವಾಗ ಹೋಗ್ಬೋದು ಅಲ್ಲಿಗೆ. ಬಿಸಿಲು ಬಂದಿದೆ ಇವಾಗ. ನಿಮಗೆ ನೋಡಿಸ್ದೆ ಅಲ್ವಾ ಪಾರ್ವತಿ ನದಿ, ಅದು. ಬಿಕಾಸ್ ಆಕ್ಚುಲಿ ಏನು ಚಳಿ ಫೀಲ್ ಆಗ್ತಾ ಇಲ್ಲ, ಏನಕ್ಕಂದ್ರೆ ಬಿಸಿಲಿದೆ. ಸೊ ಥರ್ಮಲ್ಸ್ ಏನೂ ಹಾಕೊಂಡಿಲ್ಲ, ಬಟ್ ಹೋಗ್ತಾ ಜಾಕೆಟ್ಸು ಥರ್ಮಲ್ಸ್ ಅದೆಲ್ಲ ಹಾಗೆ ಹಾಕೊಂಡು ಹೋಗೋದು. ಸೊ ಯಾ, ದಿಸ್ ಇಸ್ ಮೈ ಔಟ್ಫಿಟ್. ನೋಡಿದ್ದೀರಲ್ಲ ಸ್ಯಾರಿ ನಂದು. ಬಿಕಾಸ್ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ, ಇನ್ಕ್ಲೂಡ್ ಆಗಿತ್ತು. ಪೋಹಾ ಕೊಟ್ಟಿದ್ರು, ಬ್ರೆಡ್ ಜಾಮ್ ಕೊಟ್ಟಿದ್ರು, ಟೀ ಕೊಟ್ಟಿದ್ರು. ಅದೆಲ್ಲ ತಿನ್ಕೊಂಡು ಕುಡ್ಕೊಂಡು. ಸೊ ವಿ ಆರ್ ಆನ್ ದ ವೇ ಟು ಪ್ಲೇಸ್. ಹೆಸರು ಗೊತ್ತಿಲ್ಲ ನನಗೆ ಗೈಸ್. ಹಂಗೆ ಇವಾಗ ಏನು ಪ್ಲಾನ್ ಮಾಡಿದ್ದೀವಿ ಗೊತ್ತಾ, ನಾವು ಇಲ್ಲಿ ರೂಮ್ ಚೆಕ್ಔಟ್ ಮಾಡಿಬಿಡೋಣ ಅಂತ. ಏನಕ್ಕಂತ ಹೇಳಿದ್ರೆ ನಾಳೆ ಫ್ಲೈಟಿಗೆ ಲೇಟ್ ಆಗಿಬಿಡುತ್ತೆ. ಇಲ್ಲಿಂದ ನಾವು ಚಂಡೀಗಢ ಹೋಗ್ಬೇಕಂತ ಹೇಳಿದ್ರೆ 300 ಕಿಲೋಮೀಟರ್ಸ್ ಇದೆ. ಸೊ ತುಂಬ ಮಿನಿಮಮ್ 6 to 7 hours ಆದರೂ ಬೇಕು ನಮ್ಗೆ. ಏನಕ್ಕಂದ್ರೆ ರೋಡ್ ಹೇಳ್ದೆಲ್ಲ ಹೀಗಿದೆ, ಕರ್ವ್ಸ್ ಇದೆ ತುಂಬ. ಸೊ ಅದಕ್ಕೆ ನಾಳೆ ಬೆಳಗ್ಗೆ ಬೇಗ ಹೊರಡೋಣ ಅಂತ ಪ್ಲಾನ್ ಆಯಿತು. ಸೊ ಇವತ್ತು ಇಲ್ಲೇ ರೂಮ್ ಚೆಕ್ಔಟ್ ಮಾಡ್ಕೊಂಡು ಒಂದೇ ಸಲ ಲಗೇಜ್ ತೊಗೊಂಡು ಅಲ್ಲಿ ಹೋಗಿ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಕೊಂಡು ಟಿಲ್ 3 o'clock ಆಮೇಲೆ ಮಣಿಕರ್ಣ ಅಂತ ಒಂದು ಟೆಂಪಲ್ ಇದೆ. ಸೊ ಅಲ್ಲಿ ಹೋಗಿ ಅಲ್ಲೇ ಹೋಟೆಲ್ ಮಾಡಿಕೊಂಡು ಅಲ್ಲೇ ಸ್ಟೇ ಆಗಿ ಟುಮಾರೋ ಡೈರೆಕ್ಟ್ ಚಂಡೀಗಢ. ಇವಾಗ ಯಾರನ್ನೋ ಮೀಟ್ ಮಾಡಿಸ್ತೀನಿ, ಅದೇ ಜಡ್ಜ್ ಅಂತ ಹೇಳಿದೆ ಅಲ್ವಾ, ಅವರೇ. ಸೊ ಅವರು ಫೇಸ್ ಎಲ್ಲ ನೋಡ್ಸೋ ಹೋಗಿಲ್ಲ. ಸೊ ಬ್ಯಾಕ್ ಶೂಟ್. ಇದೆಲ್ಲ ಆಪಲ್ ಟ್ರೀ. ಮೇ ಜೂನ್ನಲ್ಲಿ ಬರುತ್ತೆ ಆಪಲ್ಸ್ ಇದ್ದಾಗ ಬರಬೇಕು. ಆಪಲ್ ಇದ್ದಾಗ ಹೀಗೆ ರೆಡ್ ಸ್ಯಾರಿ ಹಾಕೊಂಡು ಬಂದರೆ ವಾವ್ ಸಕ್ಕತ್ ಶೂಟ್ ಬರುತ್ತೆ ಅವಾಗ. ಸಿ ಐ ಆಮ್ ಸೋ ಸಾರಿ, ಸ್ವಲ್ಪ ಹತ್ತು ಬಂದ್ವಿ ಮೇಲುಗಡೆಗೆ, ಅದಕ್ಕೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇದೆ. ಒಂದು ಸಾಂಗ್ ಇದೆ, ನನ್ನ ಹೃದಯ ಹಾರ್ನ್ ಮಾಡ್ತಾ ಇದ್ದಾರೆ ಡ್ರೈವರ್ ಹೊರಡೋಣ ಅಂತ. ಸೊ ಇವಾಗ ಮೇಲೆ ಹೋಗೋಣ. ಮೇಲೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಶೂಟ್ ಮಾಡ್ಕೊಂಡು ದೆನ್ ಟೆಂಪಲ್, ಮಣಿಕರ್ಣ ಟೆಂಪಲ್. ಗೈಸ್ ಇಲ್ಲಿಂದ ಕೇದಾರ್ನಾಥ್ ಹತ್ರ ಅಂತ ಹೇಳ್ತಾರೆ, ಬಟ್ ನಮಗೆ ಟೈಮ್ ಇಲ್ಲ, ನಮಗೆ ಟ್ರಾವೆಲಿಂಗ್ ಎಲ್ಲ ಹೊಟ್ಟೋಯ್ತು ಗೈಸ್. ಇದು ಇಲ್ಲ ನಮ್ಮ ಸ್ಯಾರಿ. ಸೊ ಮಣಿಕರ್ಣ ದೇವಸ್ಥಾನಕ್ಕೆ ಹೋಗೋದು ಇವಾಗ. ಲಗೇಜ್ ಎಲ್ಲ ಮೇಲ್ಗಡೆ ಕಟ್ತಾರೆ ಕಾರ್ ಮೇಲೆ. ಕಟ್ಟಾಗೋಗಿದೆ ಆಲ್ರೆಡಿ, ಹೊರಡೋದಷ್ಟೇ. ರನ್ 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 ರನ್.
ಗೈಸ್ ತುಂಬ ಟ್ರಾಫಿಕ್ ಇದೆ. 12 ಗಂಟೆ ಆಯಿತು, ಇನ್ನೂ ಟ್ರಾಫಿಕಲ್ಲೇ ಇದ್ದೀವಿ. ಸ್ಟಿಲ್ 47 ಮಿನಿಟ್ಸ್ ಟು ರೀಚ್ ದ ಲೊಕೇಶನ್. ಕ್ರಿಸ್ಮಸ್ ಟ್ರೀ ನೋಡಿ, ಕ್ರಿಸ್ಮಸ್ ಟ್ರೀನೇ ಜಾಸ್ತಿ ಇರೋದು ಇಲ್ಲಿ. ಕ್ರಿಸ್ಮಸ್ ಟ್ರೀ ಆ್ಯಂಡ್ ಆ್ಯಪಲ್ ಟ್ರೀ, ಇಲ್ಲಿರೋದೆಲ್ಲ ಕ್ರಿಸ್ಮಸ್ ಟ್ರೀ. Please look at the traffic ಈ ಕಡೆ. ಈ ಟ್ರಾಫಿಕ್ ಅಲ್ಲಿ ನಾವು ರೀಚ್ ಆಗೋಷ್ಟರಲ್ಲಿ ಗೈಸ್ 1 ಗಂಟೆ ಹೋಗಿದಾಗಲೇ ನಾವು 3 ಗಂಟೆಗೆ ಹೊರಡ್ಬೇಕಂತ ಪ್ಲಾನ್ ಇತ್ತು. ಬಟ್ ಸ್ಟಿಲ್ ವಿ ಆರ್ ಹಿಯರ್. ಗೈಸ್ ಟ್ರಾಫಿಕ್ ಇರುವ ಕಾರಣ ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್ ನಾವು ಹಾರ್ಸ್ ಮೇಲೆ ಹೋಗ್ಬೋದು. ವಿ ರೀಚ್ ದ ಲೊಕೇಶನ್. ಸಿ ಹೀಗಿದೆ. ಒಂದು 2-3 ಶಾರ್ಟ್ ಹಾಕೊಳ್ಳೋಣ ಇವಾಗ. ಓಕೆ, ಎಲ್ಲರೂ ರೆಡಿ ಆದ್ವಿ. ಸಿ ಔಟ್ಫಿಟ್. ಸೊ ಇವಾಗ ಹೋಗೋದು. ಆ್ಯಕ್ಚುಲಿ ನಾವು ಗ್ಲೌಸ್ ಎಲ್ಲ ತಗೊಂಡಿಲ್ಲ, ಹೆಂಗಾರೆ ವೀಡಿಯೋ ಮಾಡ್ಬೇಕಂತ. ಗ್ಲೌಸ್ ಹಾಕೋಕ್ಕಾಗಲ್ಲ, ಗಾಳಿ ಬೀಸ್ತಾ ಇದೆ, ಚಳಿ ಚಳಿ. Playing with the snow. Yeah, mom. Thandi lag rahi hai. Welcome to Manali. Guys, actually snow soft irutte. ಇಲ್ಲಿ ಸ್ವಲ್ಪ ಹಾರ್ಡ್ ಆಗಿದೆ ಅಂದ್ರೆ ಚಳಿ ಸ್ವಲ್ಪ ಜಾಸ್ತಿ ಇದೆ ಅಲ್ವಾ, ಅದಕ್ಕೆ ಹೇಗಿದೆ ನೋಡಿ. ಇಲ್ಲಿ ಮಾಡಿ. Oh my god, finally snow ಸಿಕ್ತು. I'm loving this. ಗೈಸ್ ಚಳಿ ಚಳಿ ಸಕ್ಕತ್ತಾಗಿ ಫೀಲ್ ಆಗ್ತಾ ಇದೆ. ಎಲ್ಲರೂ ಬನ್ನಿ ಮನಾಲಿಗೆ. ಓಕೆ, ಮಲ್ಕೊಂಡಿದ್ರೆ ತಲೆಯೆಲ್ಲ ಫುಲ್ ತಣ್ಣಗಾಗ್ತಾ ಇದೆ. ಎಷ್ಟು ರಿಲ್ಯಾಕ್ಸಿಂಗ್ ಫೀಲ್ ಆಗ್ತಾ ಇದೆ ಗೊತ್ತಾ. ಹೀಗೆ ಮಲ್ಕೊಂಬೇಡ ಅನಿಸ್ತಿದೆ. ಗೈಸ್ ಇಲ್ಲಿರೋದೆಲ್ಲ ಆ್ಯಪಲ್ ಟ್ರೀಸ್. ಇದು ಇಲ್ಲಿ ಆ್ಯಪಲ್ ಟ್ರೀ ಮತ್ತು ಕ್ರಿಸ್ಮಸ್ ಟ್ರೀ ತುಂಬಾ ಇದೆ. ಗೈಸ್ ಇವಾಗ ಇಲ್ಲಿ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಮಣಿಕರ್ಣ್ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇದೆ. ಆ್ಯಕ್ಚುಲಿ ನಾಳೆ ಇತ್ತು, ಬಟ್ ಇವತ್ತಿಗೆ ನಾವು ಅದು ಫಿಕ್ಸ್ ಮಾಡ್ಕೊಂಡು. ಏನಕ್ಕೆ ಅಂದರೆ ಡ್ರೈವರ್ ಹೇಳ್ತಾ ಇರೋದು ಏರ್ಪೋರ್ಟಿಗೆ ಬೇಗ ಹೊರಡಿ ಚಂಡೀಗಢಕ್ಕೆ. ಏನಕ್ಕಂತ ಹೇಳಿದ್ರೆ 7 to 8 hours ಜರ್ನಿ ಇದೆ ನಮಗೆ. ಓಕೆನಾ, ಸೊ ಟ್ರಾಫಿಕ್ ತುಂಬ ಇರುತ್ತೆ, ಫ್ಲೈಟ್ ಮಿಸ್ ಆಗೋ ಚಾನ್ಸಸ್ ಇದೆ ಅಂತ ಅವರು ನಮಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ನಾಳೆ ಇರೋ ಪ್ಲಾನ್ ಇವತ್ತಿಗೆ ಟೆಂಪಲ್ ಮುಗಿಸ್ಕೊಂಡು ಸೀದಾ ಹೋಗಿ ಹೋಟೆಲಲ್ಲಿ ರೆಸ್ಟ್ ಮಾಡಿ ನಾಳೆ ಒಂದೇ ಸಲ ಹೊರಡೋಣ ಅಂತ. ಸೊ ಆದರೂ ಬೆಳಗ್ಗೆ ನಾವು 7-8 ಹೊರಡಬೇಕಾಗುತ್ತೆ. ಅದಕ್ಕೆ ಇವತ್ತೇ ಚೆಕ್ಔಟ್ ಮಾಡ್ಕೊಂಡ್ಬಿಡ್ತೀವಿ ರೂಮು. ಇವತ್ತು ಟೆಂಪಲಿಗೆ ಹೋಗಿ ಆಮೇಲೆ ಹೋಗುತ್ತೆ. ಕೈ ಸ್ನೋ ನೋಡಿ ತುಂಬ ಖುಷಿ ಆಗೋಗಿದೆ. ಒಂದು ಸಾಂಗ್ ಹೇಳ, ಈ ಪ್ರೀತಿಗೆ ಸೋತೆನಾ ಐ ಲವ್ ಯು. ಗೈಸ್ ನನಗೆ ಸ್ನೋ ನೋಡಿ ಪೆಂಗ್ವಿನ್ ನೆನಪಾಗ್ತಾ ಇದೆ. ಇವಾಗ ರೀಸೆಂಟಾಗಿ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಓಡ್ತು ನೋಡಿ ಪೆಂಗ್ವಿನ್ ಸ್ಟೋರಿ, ಅದು ನೆನಪಾಗ್ತಾ ಇದೆ. ಮಿಸ್ ಯು ಪೆಂಗ್ವಿನ್ ಆ್ಯಂಡ್ ಐ ಲವ್ ಯು. ನಾನು ಹಾಕ್ಸ್ಕೊಂಡಿದ್ವಲ್ಲ ಈಗ ಮತ್ತೆ ಅದೇ ಥರ ಔಟ್ಫಿಟ್ ಹಾಕ್ಸ್ಕೊತಾ ಇದ್ದೀವಿ. ಮತ್ತೆ ಔಟ್ಫಿಟ್ ಹಾಕೊಂಡ್ವಿ, ಸ್ವಲ್ಪ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ. ಹೇಗೆ ಅನಿಸ್ತಾ ಇದೆ? ಮೊನ್ನೆ ನನಗೆ ಅಲ್ಲಿ ಗ್ರೀನ್ ಸಿಕ್ಕಿತ್ತು, ಬಟ್ ಇಲ್ಲಿ ರೆಡ್ ಸಿಕ್ಕಿದೆ. ಇಲ್ಲೂ ಹೇಳಿ ಚೆನ್ನಾಗಿತ್ತು. ಗೈಸ್ ಇಲ್ಲಿ ಒಂದು ಆ್ಯಪಲ್ ಬುಟ್ಟಿ ಬಂದುಬಿಟ್ರೆ ಸೇಮ್ ಹಾಗೆ ಇರ್ತೀನಿ ತಾನೇ.
ಕ್ಯೂಟಿ 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 ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಇದು. ದೇವದಾಸ್ ಅಲ್ಲ. ಚಳಿ ಆಗ್ತಾ ಇಲ್ವಾ ನಿಂಗೆ? ಚಳಿ ಆಗ್ತಿಲ್ವಾ? ವಿಡಿಯೋ ಶೂಟ್ ಎಲ್ಲ ಮುಗಿತ್ತು. ಸ್ಯಾರಿ ಜಸ್ಟ್ ನಾವು ಫೋಟೋ ಶೂಟಿಂಗ್ ಅಂತ ತೊಗೊಂಡ್ಬಂದಿದ್ದಷ್ಟೇ. ಇವತ್ತಿನ ಔಟ್ಫಿಟ್ ಇದು ಹೇಗಿದೆ. ಇವಾಗ ಮಣಿಕಂಠ್ ಟೆಂಪಲ್ ಹೊರಡೋಣ. ಓಕೆ ಲೆಟ್ಸ್ ಗೋ. ಇಷ್ಟು ಫೋಟೋ ತೆಗಿಯೋಕ್ಕೆ ಒಂದು ಫೋಟೋಗೆ 30 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ ಅಲ್ವಾ? ಕಾಸ್ಟ್ಲಿ ಆಯಿತು ಅನಿಸ್ತು ನಮಗೆ. ಗೊತ್ತಲ್ಲ ಫೋಟೋಸ್ ಹೇಗೆ ತಗೋದು, ಎಷ್ಟು ತೊಗೊತೀವಿ ಅಂತ. 2000 ಹತ್ತತ್ರ ನಮ್ಗೆ ಬರೀ ಫೋಟೋಸೇ ಆಯಿತು. ಇವರೇ ನಾವು ಫೋಟೋ ತೆಗೆದಿದ್ದು. ಭಯ್ಯ ಥ್ಯಾಂಕ್ ಯು, ಧನ್ಯವಾದ. ವಿಡಿಯೋ ಬನಾ ರहे ಯಾ ಯಾಕೆ 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 ಸಮಾಧಾನ 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 ಆರಾಮ್ಸೆ. ಕೈಸಿಗೆ ದುಡ್ಡು ಕೊಟ್ಟು ತೊಗೊಂಡ್ಬಿಟ್ಟು ಆ ಕೈಲಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಪ್ಲಸ್ ಟ್ರಾಫಿಕ್ ನೋಡಿ ಹೇಗಿದೆ. ನಾವೇನು ದೇವಸ್ಥಾನಕ್ಕೆ ಎಷ್ಟು ಗಂಟೆಗೆ ಹೋಗ್ತೀವಿ ಗೊತ್ತಿಲ್ಲ, ನೋಡೋಣ ಬನ್ನಿ. ಗೈಸ್ ಪ್ಯಾರಾಚೂಟ್ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಅವ್ರು ಹೇಳ್ತಾ ಇದ್ದಾರೆ 5 ಜನ ಹೋಗಬೇಕು, 4500 ಆಫ್ಟರ್ ಡಿಸ್ಕೌಂಟ್. ನೋಡೋಣ ಏನು ಮಾಡೋದು. ಮೇಲೆ ಬಂದಿದ್ದೀವಿ ನೋಡಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸೇಫ್ಲಿ ಲ್ಯಾಂಡೆಡ್. ಪ್ಯಾರಾಚೂಟ್ ಆಕ್ಚುಲಿ ಸಕ್ಕದಾಗಿತ್ತು. ಸೊ ವಿ ಆರ್ ಹ್ಯಾಪಿ. ಬಿಸಿ ನೀರು ನೋಡಿ ಹೇಗೆ ಕುದೀತಾ ಇದೆ. ಎಷ್ಟು ಚಳಿ ಇದ್ರು ಪಾರ್ವತಿ ಕೋಪ ಕುದೀತಾ ಇರೋದಂತ. ಕೂಡ ಇಲ್ಲೇ ಮಾಡ್ತಾರೆ ನೋಡಿ, ಅಲ್ಲಿ ಇಲ್ಲಿದೆ ನೋಡಿ ರೈಸ್ ಸಾಂಬಾರೆಲ್ಲ ಹೀಗೆ ಕಟ್ಟಿಟ್ಬಿಡ್ತಾರೆ. ಸೊ ಅದು ಬಿಸಿ ಆದ್ಮೇಲೆ ಅದನ್ನ ಪ್ರಸಾದಕ್ಕೆ ಅಂತ ಕೊಡ್ತಾರೆ. ಎಷ್ಟು ಚಳಿ ಇದೆ ಗೈಸ್, ನಂಬಕ್ಕೆ ಆಗ್ತಲ್ಲ ನನಗೆ. ಇವೆಲ್ಲ ಎಷ್ಟು ಚಳಿ ಇದೆ ನೋಡಿ. ಬಿಸಿ ನೀರು ಹೇಗೆ ಕುದೀತಾ ಇದೆ. ಈ ಸ್ಟೋರಿ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ, ಇವಾಗ ಗೊತ್ತಾಯ್ತು. ಇನ್ನು ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ಸ್ ಪ್ಲೀಸ್. ಇವಾಗ ಸರ್ಚಿಂಗ್ ಫಾರ್ ಹೋಟೆಲ್ಸ್ ಹೇಳ್ಕೊಂಬರಕ್ಕೆ ಹೋಗಿದ್ದಾರೆ. ಇನ್ ಕೇಸ್ ಎಲ್ಲ ಸಿಕ್ಕಿದ್ರೆ ಎಲ್ಲ ಊಟ ಮಾಡಿಕೊಂಡು ಅಲ್ಲೇ ಹಚ್ಕೊಳಕ್ಕೆ ಅಷ್ಟೇ. ಫೈನಲಿ ಹೋಟೆಲ್ ಸಿಕ್ತು. ಸೊ ಹಿಯರ್ ವಿ ಗೋನಾ ಸ್ಟೇ. ಹೋಟೆಲ್ ಸಿಕ್ತು. ಸೊ ಚೆಕ್ ಇನ್ ಆಗಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಚಳಿ ಚಳಿ ಆಗ್ತಾ ಇದೆ. ಇಟ್ಸ್ ಟೂ ಕೋಲ್ಡ್ ಬಟ್ ಸಕ್ಕತ್ತಾಗಿದೆ. ಗೈಸ್ ವೇಟಿಂಗ್ ಫಾರ್ ಊಟ. ಊಟ ಎಷ್ಟಾಗ್ತಾ ಇದೆ. ನಿಮ್ದೆಲ್ಲ ಊಟ ಆಯ್ತಾ? ಇವತ್ತು ರೋಟಿ ಕರಿ ಆ್ಯಂಡ್ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ, ಬರುತ್ತೆ. ಸೊ ವೇಟಿಂಗ್. ಹಾಯ್ ಗೈಸ್, ಐ ಆಮ್ ಸೋ ಸಾರಿ, ತುಂಬ ಲೇಟ್ ಆಯ್ತು ಇವತ್ತು. ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ ಗೈಸ್? 11 ಗಂಟೆ ಆಗಿದೆ ಇವಾಗ ಊಟ ಮಾಡಿಕೊಂಡು ಮೇಲ್ಗಡೆ ರೂಮಿಗೆ ಬಂದ್ವಿ. ರೂಮ್ ನೋಡಿ ಹೇಗಿದೆ. ಇಷ್ಟ ಗೈಸ್. ಆ್ಯಕ್ಚುಲಿ ನಾಳೆ ನೀಟಾಗಿ ನೋಡಿಸ್ತೀನಿ. ಇವತ್ತು ಇಲ್ಲಿ ಮಲ್ಕೊಂಡು, ಸೊ ನಾಳೆ ಬೆಳಗ್ಗೆ ಎದ್ದು 8 ಗಂಟೆಗೆ ಹೊರಡೋದು. ಸೊ 6 to 7 hours ಇದೆ ಜರ್ನಿ. ಚಂಡೀಗಢ ಹೋಗಿ ಅಲ್ಲಿ 6:50ಗೆ ಫ್ಲೈಟ್ ಇರೋದು, ಅಂದರೆ 7ಗೆ 10 minutes ಇರೋ ಥರ ಸಂಜೆ. ಸೊ ಆಮೇಲೆ 10ಗೆಲ್ಲ ರೀಚ್ ಆಗ್ತೀವಿ.
ಬ್ಯಾಗೇಜ್ ತೊಗೊಂಡು ಹೊರಗೆ ಹೋಗೋಷ್ಟೇ 10:30, ಮನೆಗೆ ಹೋಗೋಷ್ಟೇ 12 o'clock. ಡನ್, ಟ್ರಿಪ್ ಮುಗೀತು. ಸೊ ಟ್ರಿಪ್ಪು ಅಂದ್ಕೊಂಡು ಮುಗೀತು ಗೈಸ್. ಫ್ರಮ್ ಮಂಡೇ ಕೆಲ್ಸಕ್ಕೆ ಹೋಗಬೇಕು, ಕಾನ್ಸಂಟ್ರೇಟ್ ಮಾಡಬೇಕು ಲೈಫ್ ಮೇಲೆ. ಯಾ ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ, ಟೆಂಪಲ್ದು ನಂಗೆ ಮಿರಾಕಲ್ ಅಂತ ನೆನೆಸ್ತು. ಸ್ನೋ ಬೀಳ್ತಾ ಇದೆ, ಅಂದರೆ ಸ್ನೋ ಫಾಲ್ ಇರಲಿಲ್ಲ, ಸ್ನೋ ಇತ್ತು. ಸಖತ್ ಚಳಿ ಗೈಸ್, -10 ಇತ್ತು ಲಿಟ್ರಲಿ. ಸೊ ಅಲ್ಲಿ ಕುದೀತಾ ಇರೋ ನೀರು ಹೊಗೆ ಹೇಗೆ ಬರ್ತೈತೆ ಅಂದರೆ, ನೀವೇ ನೋಡ್ರಲ್ಲ ಶಾರ್ಟ್ ಹೇಗಿತ್ತು ಅಂತ. ಸೊ ನನಗೆ ಅದೊಂಥರ ಮಿರಾಕಲ್ ಅನಿಸ್ತು ಗೈಸ್. ಅದು ಪ್ರಾಪರ್ ಸ್ಟೋರಿ ಗೊತ್ತಿಲ್ಲ ನನಗೆ. ನಮ್ಮ ಫ್ಯಾಮಿಲಿಯಲ್ಲಿ ಏನು ಹೇಳಿದ್ರು ಅಂದರೆ, ಇದ್ರ ಹೆಸರು ಬಂದು ಮಣಿಕರ್ಣ್ ಅಂತ ಟೆಂಪಲ್ ಹೆಸರು ಬಂದು. ಸೊ ಶಿವ ಪಾರ್ವತಿ ಇರ್ತಾರಲ್ವ, ಸೊ ಪಾರ್ವತಿ ಅವ್ರ ಅಪ್ಪ ಅಮ್ಮ ಅವ್ರಿಗೆ ಪಾರ್ವತಿಗೆ ಮಣಿ ಏನೋ ಕೊಡ್ಸಿರ್ತಾರೆ. ಸೊ ಏನೋ ಹೆಂಗೋ ಅದು ಕಿತ್ತೋಗುತ್ತೆ ಮಣಿ ಅವ್ರದ್ದು. ಆವಾಗ ಶಿವ ನಗ್ತಾರಂತೆ. ಸೊ ಅವಾಗ ಪಾರ್ವತಿ ಕೋಪ ಮಾಡ್ಕೊಂಡಿರೋದು ಅಂತ, ಅವಾಗೇನೋ ಶಾಪ ಕೊಟ್ಟಿದ್ದಾರಂತೆ. ಸೊ ಹಂಗಾಗಿ ಇಲ್ಲಿ ಕಲ್ಲುಗಳು ಅಷ್ಟೇ ಎಲ್ಲ ರೌಂಡ್ ಕಲ್ಲುಗಳು. ನಾನು ಶಾರ್ಟ್ ಹಾಕಿದ್ದೀನಿ ನೋಡಿ. ಮತ್ತೆ ಆ ಕೋಪದಲ್ಲಿ ಕುದೀತಾ ಇರೋ ಪಾರ್ವತಿಗೆ ಕೋಪ ಬಂದು ಶಾಪ ಕೊಟ್ಟಿರೋದು. ನೀರ್ ಕುದಿಯೋ ತರ ಏನೋ ಅದು ಗೈಸ್. ಅದು ಪ್ರಾಪರ್ ಸ್ಟೋರಿ ಗೊತ್ತಿಲ್ಲ ನಂಗೆ, ನೋಡ್ತೀನಿ. ಬಟ್ ಇವತ್ತು ಫಸ್ಟ್ ಟೈಮ್ ಬಂದಿದ್ದಲ್ವಾ, ಸೊ ಇಲ್ಲಿ ಗೊತ್ತಾಗಿದ್ದು ಸ್ಟೋರಿ ಅದು. ಸೊ ನೀರ್ ಕುದೀತಾನೆ ಅಂತ ನನಗದು ಸಖತ್ ಮಿರಾಕಲ್. ಹೆಂಗ್ ಕುದೀತಿರ್ತದೆ ಅಂದ್ರೆ, ಪ್ರಸಾದನೂ ಕೂಡ ಅಲ್ಲೇ ಮಾಡಿರ್ತಾರೆ ಅವರು. ಸೊ ರೈಸು, ಸಾಂಬಾರು, ವಾಟ್ ಎವರ್ ಏನೇ ಇದ್ರು ಅವರು ಒಂದು ಪಾತ್ರೆನಲ್ಲಿ ಹಾಕಿ ಅದಕ್ಕೆ ಚೀಲ ಥರ ಏನೋ ಕಟ್ಟಿ ಅದನ್ನ ಟೈ ಮಾಡಿ ನೀರು ಒಳಗಡೆನೆ ಬಿಟ್ಬಿಡ್ತಾರೆ. ಅದು ಒಂದಿನ ಪೂರ್ತಿ ಅನ್ಸುತ್ತೆ, ಗೊತ್ತಿಲ್ಲ, ಐ ಆಮ್ ನಾಟ್ ಶೋರ್. ಸೊ ನಾವು ನೋಡಿದಾಗ ನೀರು ಒಳಗಡೆನೆ ಇತ್ತು. ಅದನ್ನ ಅವರು ಪ್ರಸಾದ ಅಂತ ನೆಕ್ಸ್ಟ್ ಡೇ ಎಲ್ರಿಗೂ ಕೊಡ್ತಾರೆ. ಸೊ ದಿಸ್ ಇಸ್ ಅಬೌಟ್ ಮಣಿಕರಣ್ ಗೈಸ್. ತುಂಬಾನೇ ಚೆನ್ನಾಗಿತ್ತು ಪ್ಲೇಸು. ಸೊ ನಾನು ಮೇ ಬಿ ಜುಲೈಯಲ್ಲಿ ಮತ್ತೆ ಬರ್ಬೇಕಂತ ತುಂಬ ಆಸೆ ಆಗ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ಆ್ಯಪಲ್ಸ್ ಬರುತ್ತೆ, ಆ್ಯಪಲ್ ಟ್ರೀಸ್ ತುಂಬ ಇದೆ, ಕ್ರಿಸ್ಮಸ್ ಟ್ರೀಸ್ ತುಂಬ ಇದೆ. ಸೊ ದಿಸ್ ಇಸ್ ಅಬೌಟ್ ಟ್ರಿಪ್. ಸೊ ಟುಮಾರೋ ಬ್ಯಾಕ್ ಟು ಪೆವಿಲಿಯನ್, ಬ್ಯಾಕ್ ಟು ರಾಮನಗರ್. ನಾಳೆ ಫ್ಲೈಟ್ ಇದೆ 6:50, ಬ್ಯಾಕ್ ಟು ರಾಮನಗರ್ ನಾಳೆ ಅಷ್ಟೇ. ಸೊ ಇವಾಗ ಊಟ ಎಲ್ಲ ಆಯಿತು ಗೈಸ್. ನೀರೇ ಕುಡ್ದಿಲ್ಲ ನಾನು, 1 ವೀಕ್ ಆಯಿತು ಕರೆಕ್ಟಾಗಿ ನೀರು ಕುಡಿತಾ ಇಲ್ಲ. ಇಲ್ಲೇ ಕೆಟ್ಟಲ್ ಇದೆ ನೋಡು, ಇಲ್ಲಿ ಬಿಸಿ ಮಾಡ್ಕೊಂಡು ಕುಡಿಬೋದು ಗೈಸ್. ಇಲ್ಲಿ ನಮಗೆ ಹೀಟರ್ ಇಲ್ಲ, AC ಕೊಟ್ಟಿದ್ದಾರೆ. ಥ್ಯಾಂಕ್ ಗಾಡ್. ನಾವು ಇದು AC ಹುಡುಕ್ತಾ ಇದ್ವಿ, ಎಲ್ಲೂ ರೂಮ್ ಸಿಗ್ತಾ ಇಲ್ಲ ಗೈಸ್. ನಮ್ಗೆ ಇಲ್ಲಿ ಸಿಕ್ಕಿರೋದು ಲಕ್ಕಿಲಿ ಎಷ್ಟು ಇದಾಯ್ತು, ಇಲ್ಲಿ ರೂಮ್ ಸಿಕ್ಕಿರೋದಂದ್ರೆ ನಮಗೆ AC ಇದೆ. ಸೊ ಆರಾಮಾಗಿ ನಿದ್ದೆ ಮಾಡ್ಬೋದು ಇವತ್ತು. ನಾನು ಎಡಿಟಿಂಗ್ ಮಾಡ್ಕೊಂಡಿಲ್ಲ, ಇನ್ನು ವಿಡಿಯೋಸ್ ಎಡಿಟಿಂಗ್ ಮಾಡ್ಕೊಬೇಕು. ಕಾರಲ್ಲೆಲ್ಲ ಮಾಡ್ಕೊಬೇಕಂದ್ರೆ ಚಾರ್ಜರ್ ಖಾಲಿ ಆಗುತ್ತೆ. ಚಾರ್ಜರ್ ಖಾಲಿ ಆದರೆ ವೀಡಿಯೋಸ್ ಮಾಡ್ಕೊಳಕ್ಕೆ ಫೋನ್ ಇರಲ್ಲ. ಸೊ ದಿಸ್ ಈಸ್ ದ ಪ್ರಾಬ್ಲಮ್ ಗೈಸ್. ನಾನು ನಿದ್ದೆನ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ. ಸೊ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್ ವ್ಯೂಸ್ ಬರ್ತಾ ಇದೆ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ, ಯಾರ್ಯಾರು ವೀಡಿಯೋಸ್ ನೋಡ್ತಾ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ವ್ಯೂಸ್ ಹೋಗ್ತಾ ಇದೆ ಗೈಸ್. ನನಗೆ ಅದು ಅಡ್ವರ್ಟೈಸಿಂಗ್ ಆ್ಯಡ್ ಆಗಿದೆ, ಗೊತ್ತಿಲ್ಲ ನನಗೆ. ನಾನು ಆ್ಯಡ್ ಮಾಡಿಲ್ಲ, ಆಮೇಲೆ ನನಗೆ ಬೇಕು ಮಾಡಿ ಇಷ್ಟೊಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ ಅಂತ. ಸೊ ಮೂರು ಸಲ ಅಡ್ವರ್ಟೈಸ್ಮೆಂಟ್ ಬಂತು. ಯಾವುದು ಗೊತ್ತಾ, ಬ್ಯಾಕ್ ಪ್ಯಾಕ್ ಮಾಡೋಣ ಬನ್ನಿ ಗೈಸ್ ಅಂತ ಒಂದು ವೀಡಿಯೋ ಮಾಡಿದ್ದೀನಿ ಅದು. ಸೊ ಅದ್ರ ಬಗ್ಗೆ ಸ್ವಲ್ಪ ನೋಡ್ಬೇಕು. ಅದು ಬೆಳಗ್ಗೆನೇ ಹೇಳಿದಾಗ ನಾನು ರಿಸರ್ಚ್ ಮಾಡಿಲ್ಲ, ಟೈಮ್ ಸಿಕ್ಕಿಲ್ಲ ನನಗೆ. ಸೊ ನೋಡ್ಬೇಕದು ಗೈಸ್. ಎಲ್ಲರೂ ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ ಈಗಲೇ, ಅದು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಕೆ, ಯಾ ಗೈಸ್, ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಸ್ಟೇ ವಿತ್ ಮೀ, ಬೈ ಗೈಸ್. ನಾಳೆ ಬೇಗ ಸಿಗ್ತೀನಿ. ಓಕೆ, ನಾಳೆ ಬೇಗ ವೀಡಿಯೋಸ್ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತೆಲ್ಲ ಸ್ವಲ್ಪ ಬಿಸಿ ಇದೆ, ಅದೇ ಟ್ರಾವೆಲಿಂಗ್ ಎಲ್ಲ ಆಯ್ತಲ್ಲ. ಸೊ ಬಾಯ್.